ಮಣಿಪಾಲ್ ಹಾಸ್ಪಿಟಲ್ ಬಂದು ಇಂಡಿಯಾದಲ್ಲೇ ಟಾಪ್ ರ್ಯಾಂಕ್ ಅಲ್ಲಿದೆ. ಸೊ ಕೆಲವೊಂದು ವ್ಯಕ್ತಿಗಳು ಏನಂದ್ರೆ ಈಗ ಹಾಸ್ಪಿಟಲ್ಗೆ ಕಳಂಕ ತರೋದಕ್ಕೋಸ್ಕರ ಮತ್ತೆ ಇಲ್ಲಿರುವಂತಹ ಯೂನಿಯನ್ ಅಧ್ಯಕ್ಷರಾದ ಶ್ರೀಯುತ ರಾಜಗೋಪಾಲ್ ಮತ್ತು ರವಿ ಅವ್ರ ಬಗ್ಗೆ ತುಂಬಾ ಕೆಟ್ಟದಾಗಿ ಅವರ ಹೆಸರಿಗೆ ಕಳಂಕ ತರುವಂತ ಒಂದು ಕೇಸ್ ಕಂಪ್ಲೇಂಟ್ ಕೊಟ್ಟು ಸುಳ್ಳು FIR ಕೊಟ್ಟು ಅವರು ತುಂಬಾ ಅವಮಾನ ಮಾಡ್ತಿದ್ದಾರೆ, ಮಾನನಷ್ಟ ಮಾಡ್ತಿದ್ದಾರೆ. ಸರ್ ಇದರಿಂದ ಬರೀ ಅವ್ರೊಬ್ಬರಿಗೆ ಅಲ್ಲ, ಹಾಸ್ಪಿಟಲ್ಗೆ ಅವ್ರ ಜೊತೆ ಕೆಲಸ ಮಾಡ್ತಿರೋ ನಮ್ಮಂತ ಕೊಲೀಗ್ಸ್ ಕೂಡ ತುಂಬಾ ಬೇಜಾರಾಗ್ತಿದೆ. ಮತ್ತೆ ನಮಗೂ ಎಲ್ಲರೂ ಪ್ರಶ್ನೆ ಮಾಡ್ತಿದ್ದಾರೆ, ಹೌದಾ ನಿಮ್ಮ ಹಾಸ್ಪಿಟಲ್ ಈ ತರ ಎಲ್ಲ ನಡೀತಿದ್ಯಾ ಅಂತ ತುಂಬಾ ನೋವಾಗ್ತಿದೆ ಸರ್. ಯಾಕಂದ್ರೆ ಇದು ಯಾವುದೂ ಅವ್ರ ಹತ್ರ ಏನು ಪ್ರೂಫ್ ಇಲ್ಲ. ಅವರು ಫಸ್ಟ್ ಏನ್ ಮಾಡಿದ್ರಂದ್ರೆ ಅವ್ರು ರವಿ ಅವ್ರು ಹೇಳಿದಾಗೆ ವಿಜಯಲಕ್ಷ್ಮಿ ಅವರು ಸುಮಾರು 5-6 years ಬ್ಯಾಕ್ ಒಂದು ಸೆಕ್ಷುವಲ್ ಹರಾಸ್ಮೆಂಟ್ ಆಗಿದೆ ಅಂತ HR ಕಂಪ್ಲೇಂಟ್ ಮಾಡಿದ್ರು. ಅದು ಯಾವುದು ದಾಖಲೆ ಇದ್ದೀರಾ, ನಮ್ಮಲ್ಲಿ ಮಣಿಪಾಲ್ ಹಾಸ್ಪಿಟಲ್ ಸಮೂಹ ಸಂಸ್ಥೆ ಏನಿದೆ ಅಲ್ಲಿ ಪೋಸ್ಟ್ ಕಮಿಟಿ ಅಂತ ಇದೆ, ಅಂದ್ರೆ ಪ್ರಿವೆನ್ಷನ್ ಆಫ್ ಸೆಕ್ಷುವಲ್ ಹರಾಸ್ಮೆಂಟ್ ಕಮಿಟಿ ಅಂತ. ಸೊ ಪ್ರತಿ ಒಂದು ಎಂಪ್ಲಾಯಿಗೂ ಇದ್ರ ಬಗ್ಗೆ ನಾಲೆಜ್ ಇದೆ. ನಮ್ಗೆ ಏನೇ ಆದ್ರೂ ಇಮಿಡಿಯೇಟ್ ಹೋಗಿ ನಾವು ಅವರಲ್ಲಿ ಅದನ್ನ ಕನ್ವೆ ಮಾಡ್ತೀವಿ. ಸೊ ಅವರು ಏನಾಗಿದೆ ಇನ್ಸಿಡೆಂಟ್ ಎಲ್ಲಾನು ಚೆಕ್ ಮಾಡಿ ನಮ್ಗೆ ಇಮಿಡಿಯೇಟ್ ವಿದಿನ್ ವೀಕ್ ಮ್ಯಾಕ್ಸಿಮಮ್ ಅಂದ್ರೆ 3 months ಒಳಗಡೆ ನಮ್ಗೆ ಎಲ್ಲಾನು ಅದು ಏನಿದೆಯೋ ಫೈನಲ್ ಮಾಡ್ತಾರೆ. ಸೊ ಈ ಖಂಡಿತ ಹೇಳ್ತೀನಿ ನೋಡಿ, ಮಣಿಪಾಲ್ ಹಾಸ್ಪಿಟಲ್ ಅಲ್ಲಿ ಯಾವುದೇ ಒಂದು ಸೆಕ್ಷುವಲ್ ಹರಾಸ್ಮೆಂಟ್ ಖಂಡಿತ ಇಲ್ಲ. ನಾವೆಲ್ಲ ಸುಮಾರು ವರ್ಷಗಳಿಂದ ಕೆಲಸ ಮಾಡ್ತಿದ್ದೀವಿ. ಮತ್ತೆ ಅವರು ಅಷ್ಟೇ, ರಾಜಗೋಪಾಲ್ ಅವರಾಗಿರ್ಬೋದು, ರವಿ ಅವರಾಗಿರ್ಬೋದು, 25 ವರ್ಷ 34 ವರ್ಷ ಅಂದ್ರೆ ಸುಮ್ಮನೆ ಅಲ್ಲ. ಒಂದು ಆರ್ಗನೈಸೇಷನ್ ಬೆಳೆಯುವಾಗಿಂದ ಇದುವರೆಗೂ ಅಲ್ಲಿ ಕೆಲಸ ಮಾಡ್ತಿದ್ದಾರಂದ್ರೆ ಮತ್ತೆ ಎಂಪ್ಲಾಯೀಸ್ ಸಪೋರ್ಟ್ ಇದೆ ಅಂದ್ರೆ ನೀವೇ ತಿಳ್ಕೊಳ್ಳಿ ಅಲ್ವಾ. ಸೊ ಅವರು ಯಾವತ್ತೂ ಲೈಂಗಿಕ ದೌರ್ಜನ್ಯ ಆಗಿರ್ಬೋದು ಅಥವಾ ಲೈಂಗಿಕ ಕಿರುಕುಳ ಖಂಡಿತ ಕೊಟ್ಟಿಲ್ಲ, ನಾವೇ ಸಾಕ್ಷಿ, ಯಾವುದೂ ಇಲ್ಲ ಸರ್. ಸೊ ಅವ್ರು ಏನ್ ಮಾಡಿದ್ದಾರೆ, ಎಕ್ಸ್ ಎಂಪ್ಲಾಯಿ ನಾನು ಹೇಳ್ದಂಗೆ ಅವರು ವಿಜಯಲಕ್ಷ್ಮಿ ಅಂತ ಏನಿದ್ರು ಅವರು ಪೋಸ್ಟ್ ಕಮಿಟಿ ಹತ್ರ ಹೋಗಿದ್ದಾರೆ. ಇನಿಷಿಯಲಿ ಚೆಕ್ ಮಾಡಿದ್ದಾರೆ ಅವ್ರ ಹತ್ರ, ನಿಮ್ಮ ಹತ್ರ ಏನ್ ಸಾಕ್ಷಿ ಇದೆ ಅಂತ ಕೇಳುವಾಗ ಯಾವುದೂ ಇಲ್ಲ, ಸುಮ್ಮನೆ ಸುಳ್ಳು ಅಪವಾದ ಅಂತ ಗೊತ್ತಾಗಿ ಅದನ್ನ ತೆಗೆದುಹಾಕಿದ್ದಾರೆ. ಆಮೇಲೆ ಅವ್ರಿಗೆ ಅವಮಾನ ಸಹಿಸ್ಕೊಳಕ್ ಆಗ್ದಿರ ಮತ್ತೆ ಏನೇನೋ ಟ್ರೈ ಮಾಡಿದ್ರು, ಅದು ಯಾವುದು ಆಗದೆ ಅಲ್ಲಿಂದ ಹೋಗ್ಬಿಟ್ರು ಅವರು. ಸೊ ಇತ್ತೀಚೆಗೆ ಏನಾಗಿದೆ, ನಮ್ಮ ಹಾಸ್ಪಿಟಲ್ ನಿಮ್ಗೆ ಗೊತ್ತಿರೋ ಹಂಗೆ ಪೇಷಂಟ್ ಎಕ್ಸ್ಪೀರಿಯನ್ಸ್ ತುಂಬಾ ಫೇಮಸ್ ಆಗ್ತಿದೆ. ಒಳ್ಳೆ ಹಾಸ್ಪಿಟಲ್ ಹೆಲ್ತ್ ಕೇರ್ ಅಂತ ಕೂಡ ಎಲ್ಲ ಕಡೆ ಪ್ರಸಿದ್ಧ ಆಗ್ತಾ ಇದೆ. ಇದ್ರ ಜೊತೆಗೇನೆ ಮಣಿಪಾಲ್ ಎಂಪ್ಲಾಯೀಸ್ ಅಲ್ಲಿ ಇರೋರು ಕೂಡ ಚೆನ್ನಾಗಿ ಬೆಳೀತಿದಾರಂತ ಹೊಟ್ಟೆ ಕಿಚ್ಚಿಗೋಸ್ಕರ ಕೆಲವೊಂದು ವ್ಯಕ್ತಿಗಳು ಇದನ್ನ ಮತ್ತೆ ಮಿಸ್ಯೂಸ್ ಮಾಡ್ಕೊಳಕ್ಕೆ ಟ್ರೈ ಮಾಡ್ತಿದ್ದಾರೆ. ವಿಜಯಲಕ್ಷ್ಮಿ ಅವರು ಏನ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ 18th April 2025 ಅವತ್ತು ಗುಡ್ ಫ್ರೈಡೆ ಇತ್ತು. ಸೊ ಇವರಿಬ್ರು ಅವತ್ತು ಡ್ಯೂಟಿಲಿ ಇರ್ಲಿಲ್ಲ. ಲೈವ್ ನೋಡಿ ಆದ್ರೆ ಅಲ್ಲಿ ಲೈವ್ ಇರೋದಿಲ್ಲ, ಮತ್ತೆ 10 ಗಂಟೆಗೆ ಲೈವ್ ನೋಡಿ ಇರೋದಿಲ್ಲ. ಆತರ ಮಾಡೋದು ಯಾವಾಗಲೂ ಅವ್ರ ಇಷ್ಟ ಬಂದಂಗೆ ಲೈವ್ ಬಿಡೋದು. ಆ ಶಿಲ್ಪಾ ಗೌಡ ಅಂತ ಒಬ್ರು ಆಂಕರ್ ಮಾತಾಡ್ತಾರೆ. ನಿಜವಾಗ್ಲೂ ಹೇಳ್ತೀನಿ, ಆಂಕರ್ಸ್ ಅಂದ್ರೆ ಒಂದು ಸಾಮಾಜಿಕ ಕಳಕಳಿ ಇರ್ಬೇಕು ಅವ್ರಿಗೆ. ಎಷ್ಟು ಕೆಟ್ಟದಾಗಿ ಮಾತಾಡ್ತಾರಂದ್ರೆ, ಅವರು ಒಂದು ಹೆಣ್ಣಾಗಿ ಇವರಿಬ್ಬರು ಕೆಟ್ಟದಾಗಿ ತೋರಿಸೋದಕ್ಕೆ ಅವ್ರು ಏನಕ್ಕೆ ಆತರ ಮಾಡ್ತಿದಾರೆ ಗೊತ್ತಿಲ್ಲ. ಅವ್ರಿಗೂ ಫ್ಯಾಮಿಲೀಸ್ ಇರಲ್ವಾ, ನಾವು ಹೆಣ್ಣು ಮಕ್ಕಳ ಪರವಾಗಿ ಅಂತ